ಆನ್ಲೈನ್ ಹಣದ ಆಟಗಳನ್ನು ನಿಷೇಧಿಸುವ ಗೇಮಿಂಗ್ ಪ್ರಚಾರ ಮತ್ತು ನಿಯಂತ್ರಣ ಮಸೂದೆ ತಂದಿದ್ದಾರೆ. ಇದು ಭಾಳ ಅರ್ಜೆಂಟಾಗಿ ಆಗಬೇಕಾಗಿತ್ತು, ತಡ ಆಗಿದೆ ನನ್ನ ಪ್ರಕಾರ. ಭಾರತದಂಥ ದೇಶದಲ್ಲಿ ಈ ಆಟದಲ್ಲಿ ಹೆಚ್ಚುತ್ತಾ ಇರುವಂಥದ್ದು ಆರ್ಥಿಕ ವಂಚನೆಯಿಂದ ತಡೆಯೋದು ಉದ್ದೇಶ. ಎಷ್ಟು ತಡೆಯೋಕ್ಕಾಗತ್ತೆ ಅಂತ ನನಗೆ ಅರಿವಿಲ್ಲ, ಯಾಕಂದರೆ ಅದು ಭಾಳ ಡೀಪಾಗಿ ಹೊಟ್ಟೋಗಿದ್ದಾರೆ ಒಳಗಡೆಗೆ. ಇದು ಎಷ್ಟು ಡೆಪ್ತ್ ಇದು ಅಂತ ನನಗೆ ಅರಿವಿಲ್ಲ. ಇದು ನೋಡಿ, ಈ ದೇಶ ಎಷ್ಟು ವಿಚಿತ್ರ ಮತ್ತು ಅಬ್ಬೆಪಾರಿಗಳ ದೇಶ ಇದು ಅಂತ ಹೇಳ್ತೀನಿ. ಜನ ಒಂದು ರಾಜ್ಯ ಸರ್ಕಾರ ಒಂದು ಕ್ಯಾಸಿನೋ ತರ್ತೀವಿ ಅಂತ ಏನಾದ್ರು ಹೇಳಿದ್ರೆ ಕ್ಯಾಸಿನೋ ತರ್ತಾನಂತೆ. ಹೇ, ನಾಚಿಕೆ ಇದೆಯೇನ್ರಿ ಈ ಸರ್ಕಾರಕ್ಕೆ? ನಮ್ಮ ಸಂಸ್ಕೃತಿ ಏನ್ರಿ, ನಮ್ಮ ಮರ್ಯಾದೆ ಏನ್ರಿ ಅಂತ ಬುಡ್ಕತ್ತಾರೆ. ಲಾಭ 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 ಅಂತ. ಕರೆಕ್ಟ್. ಆ ಕ್ಯಾಸಿನೋಗಳಲ್ಲಿರೋ ಒಂದೊಂದು ಆಟನೂ ಮೊಬೈಲ್ ಒಳಗಡೆ ಇದೆ. ಸೇಮ್ ಗೇಮ್ಸ್ ಇವೆ, ಸೇಮ್ ಗೇಮ್ಸ್, ಸೇಮ್ ಕಾನ್ಸೆಪ್ಟ್ಸ್, ಸೇಮ್ ಥೀಮ್ಸು. ಒಂದೊಂದು ಆಟನೂ ಮೊಬೈಲ್ ಒಳಗಡೆ ಇದೆ. 24x7 ಮೊಬೈಲಲ್ಲಿ ಆ ಕ್ಯಾಸಿನೋ ಆಟ ಆಡ್ಬೋದು. ಕ್ಯಾಸಿನೋ ಮಾಡಬೇಡ ಅನ್ನೋಂಥ ಪಾವಿತ್ರತೆ, ಮಡಿವಂತಿಕೆಯನ್ನು ತೋರಿಸುವಂತಹ ಡಬಾಸ್ಗಳ ನಮ್ಮ ಜನ ನಾವು. ಇನ್ನು ಇದನ್ನು ಬಿಟ್ಟಿದ್ದೀವಿ. ಇದ್ರೊಳಗೆ ಎಷ್ಟು ಹೋಗಿದ್ದೀವಿ ಅಂತಂದರೆ ಈ ಬೆಟ್ಟಿಂಗ್ಗೆ ಇನ್ನು ತಡ್ಕೊಳಕ್ಕಾಗಲ್ಲ, ಆ ಲೆವೆಲ್ಗೆ ಹೋಗಾಗಿದೆ. ಭಾಳ ಹಿಂದೆ ಸಿಂಗಲ್ ಡಿಜಿಟ್ ಲಾಟ್ರಿ ಸ್ಕ್ರ್ಯಾಚ್ ಮಾಡಿದ್ದನ್ನು ಕೃಷ್ಣ ಪೀರಿಯಡಲ್ಲಿ ಬಂದಾಗಲೇ ಗಲಾಟೆ ಆಗೋಯ್ತು. ನಮ್ಮದು ಬ್ಯಾನ್ ಮಾಡಿಸಿದ್ರು ಅದನ್ನು. ಲೋಟೋ ಅಂತೇನೋ ಲಾಟ್ರಿ ಬಂದಿತ್ತಾಗೊಂದು. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಬಿಸಲೇ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನಗೆ ಜೀನಿ ಸ್ಲಿಮ್ ತೊಗೊಂಡು ಫುಲ್ ಖುಷಿ ಇದನ್ನೀಗ. ಈಗ ತರ್ತಿದ್ದಾರೆ. ಇದನ್ನು ಎಷ್ಟರ ಮಟ್ಟಿಗೆ ನಿಷೇಧ ಮಾಡುತ್ತೆ ಅಂತ ನನಗೆ ಅರಿವಿಲ್ಲ ಇದರಲ್ಲಿ. ಬಟ್ ಒಂದು ಹೇಳ್ತೀನಿ, ಜನಕ್ಕೆ ನೆನ್ಪಿಟ್ಕೊಳ್ಳಿ, ನಿಮ್ಮ ಮನೇನ ಹಾಳು ಮಾಡೋಕ್ಕೆ ಇನ್ನೇನು ಬೇಡ, ಇದೊಂದು ಸಾಕು. ಇದು ಮೊಬೈಲ್ನ ವರಪ್ರಸಾದ. ಎಂಜಾಯ್ ಮಾಡಿ. ಒಬ್ಬರು ಸಚಿವರು ಹೇಳ್ತಾರೆ ಸರ್, ಗೇಮಿಂಗ್ ಪ್ರತಿಭೆಗಳನ್ನ ಹಾಳು ಮಾಡುತ್ತೆ, ಉದ್ಯಮಿಗಳೆಲ್ಲ ವಿದೇಶಕ್ಕೆ ಹೋಗ್ಬಿಡ್ತಾರೆ, ಇದು ಕೆಟ್ಟ ಸಂಸ್ಕೃತಿ, ಕೆಟ್ಟ ಪರಂಪರೆ. ಭಾಳ ಸಂತೋಷ, ಹಾಗೆ ಮಾಡಿ. ಬೇಡ ಅಂದವ್ರು ಯಾರು ನಿಮ್ಮನ್ನು? ಗೇಮ್ ಆಗಿದ್ದರೆ ಒಳ್ಳೆಯದು. ಗೇಮು ದುಡ್ಡು ಹಾಕೋ ಜೂಜಾದಾಗ ಕಷ್ಟ ಆಗೋದು. ಯಾಕೆ ಅಂದರೆ ಭಾರತದಂತಹ ಜನಕ್ಕಿನ್ನೂ ಆ ನಿಯಂತ್ರಣ ಇಲ್ಲ. ನಿಯಂತ್ರಣ ಇರುವ ಸಮಾಜ, ತನ್ನ ಜವಾಬ್ದಾರಿಯನ್ನು ಅರಿತುಕೊಂಡು ವರ್ತಿಸುವಂತಹ ನಾಗರಿಕ ಇದ್ದಾಗ, ಪ್ರಜೆ ಇದ್ದಾಗ ಇವೆಲ್ಲವೂ ಚೆಂದ ಕಾಣ್ತವೆ. ಇವೆಲ್ಲವೂ ಚೆಂದ ಕಾಣುತ್ತವೆ. ಆಗ ಹಾಗೆ ನೋಡ್ಕೊಂಡು ಕೂತಿರ್ಬೋದು ನೀವು ಬೇಕಾದ್ರೆ ಅದನ್ನು. ಬಟ್ ಜವಾಬ್ದಾರಿ ಇಲ್ಲದಿದ್ದಾಗ, ಈ ನಿಯಂತ್ರಣಗಳನ್ನು ಪಾಲನೆ ಮಾಡೋಕ್ಕಾಗದೇ ಇರುವಂತಹ ಮಾನಸಿಕ ಹಾಗೂ ಅಧ್ಯಯನ ಅಥವಾ ಶೈಕ್ಷಣಿಕವಾಗಿ ಇಲ್ಲದಿದ್ದಾಗ ಜನ ಇದು ಜೂಜಾಗಿ ವ್ಯಸನವಾಗತ್ತೆ. ಈಗಾಗಿರೋದು ವ್ಯಸನ. ಮಿಸ್ಟರ್ ಮಂತ್ರಿ, ನಿಮ್ಮ ಹತ್ರ ದುಡ್ಡಿದೆಪ್ಪ, ನಿಮ್ಮಪ್ಪ ಕಾಲದಿಂದ ಮಾಡ್ಕೊಂಬಂದಿದ್ದೀರಪ್ಪ, ನೀವು ಮಾಡ್ತಾ ಇದ್ದೀರಪ್ಪ, ನಿಮ್ಗೇನಪ್ಪ ಕೊರತೆ? ಇದರಲ್ಲಿ ಲಾಭ ನೋಡೋಕೆ ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅದೇ ವ್ಯಸನಕ್ಕೆ ಬಿದ್ದೇನಾರು ಆಗಬೇಕು, ಆಗ ಅರಿವಾಗತ್ತೆ ನಿಮಗೆ. ಅವ್ರು ಕಳೆದ್ರೂ ನಿಮ್ಗೆ ಅದು ಗೊತ್ತಾಗದೇ ಇರೋಷ್ಟು ದುಡ್ಡು ಇರ್ಬೋದು ಕೊಪ್ಪರ್ ಇದರಲ್ಲಿ. ಸಿ, ದೇರ್ ಆರ್ ಲಿಮಿಟ್ಸ್ ಫಾರ್ ಸರ್ಟನ್ ಸೊಸೈಟೀಸ್. ಆಯಾ ಸಮಾಜಗಳಿಗೆ ಆಯಾ ಸಮಾಜದ ಕಟ್ಟುಪಾಡುಗಳು, ಸಂಸ್ಕೃತಿಗಳು, ನಿರ್ಬಂಧಗಳು ಇರುತ್ತವೆ. ಅದು ಒಂದೊಂದು ದೇಶಕ್ಕೆ, ಒಂದೊಂದು ಸಮಾಜಕ್ಕೆ ಬೇರೆ ಬೇರೆ. ಎಲ್ಲ ಪಾಶ್ಚಿಮಾತ್ಯ ಅಲ್ಲ. ಎಲ್ಲನೂ ಇಲ್ಲೇ ಆಗಬೇಕು ಅಂದರೆ ಗೇಮಿಂಗ್ ಅವಕಾಶ ಕೊಡೋದು 3 ವರ್ಷದವರೆಗೆ ಜೈಲಂತೆ, 1 ಕೋಟಿವರೆಗೆ ದಂಡ ಅಂತೆ. ದುಡ್ಡು ಗಿಡ್ಡು ಟ್ರಾನ್ಸ್ಫರ್ ಮಾಡಿದ್ರೆ ಅದಕ್ಕೊಂದಷ್ಟು ಶಿಕ್ಷೆ ಎಲ್ಲ ಇಟ್ಟಿದ್ದಾರೆ. ಇಡೀ ನೋಡೋಣ ಅದು ಏನೇನು ಆಗತ್ತೆ ಅಂತ ನೋಡ್ತೀನಿ. ಸದ್ಯಕ್ಕೆ ಗೇಮಿಂಗ್ ಆಟ ಇಂಡಿಯಾನಲ್ಲಿ ಒಂದು ರಫ್ ಲೆಕ್ಕಾಚಾರದಲ್ಲಿ ಸುಮಾರು $100 ಬಿಲಿಯನ್ ಅಷ್ಟು ನಡೀತಾ ಇದೆ. ಐ ರಿಪೀಟ್, 100 ಬಿಲಿಯನ್ ಅಷ್ಟು ನಡೀತಾ ಇದೆ. ಭಾರತದ ಜನಸಂಖ್ಯೆಗೆ ಲೆಕ್ಕ ಹಾಕೊಳ್ಳಿ. ನಂಬರ್ 1. ನಂಬರ್ 2, ವರ್ಷದಿಂದ ವರ್ಷಕ್ಕೆ 30ರಿಂದ 40% ಬೆಳೀತಾ ಇದೆ. ಅಂದರೆ ಮುಂದಿನ ವರ್ಷದಷ್ಟೊತ್ತಿಗೆ 130 ಬಿಲಿಯನ್ ಲೆಕ್ಕ ಹಾಕೊಳ್ಳಿ. ಪ್ಲಸ್ ಅನಿಯಂತ್ರಿತವಾಗಿ ಬಾಯಿಗೆ ಬಂದಂಗೆ ನಡ್ಕೊಂಡು ಹೋಗ್ತಿರೋದ್ರಿಂದ
ಆವ್ರೇಜ್ ಲೆಕ್ಕಾಚಾರದಲ್ಲಿ ಎಕ್ಸಿಸ್ಟಿಂಗ್ ಟ್ಯಾಕ್ಸ್ ಸ್ಲ್ಯಾಬ್ಸಲ್ಲಿ ಒಂದು ಟ್ಯಾಕ್ಸ್ ಹಾಕಿದ್ರು ವರ್ಷಕ್ಕೊಂದು 35-40 ಬಿಲಿಯನ್ ಟ್ಯಾಕ್ಸು ಇವೇಡಾಗಿ ಮೋಸ ಆಗ್ತಾ ಇದೆ ಆ ಹಣಕಾಸು ವ್ಯವಹಾರದಲ್ಲಿ. ನನ್ನ ಪ್ರಕಾರ ರೆಗ್ಯುಲರೈಸ್ ಮಾಡಿಬಿಟ್ಟು ಸಿನ್ ಟ್ಯಾಕ್ಸ್ ವ್ಯಾಪ್ತಿಗೆ ಇದನ್ನು ತಂದುಬಿಟ್ಟು 50% 60% ಕೆಲವು ದೇಶದಲ್ಲಿದೆ, ಆ ಟ್ಯಾಕ್ಸ್ ಹಾಕಿಬಿಟ್ರೆ ಡೊನಾಲ್ಡ್ ಟ್ರಂಪ್ಗೆ ನರೇಂದ್ರ ಮೋದಿ 2 ಲೆಟರ್ ಬರೆದು ಬಿಡ್ಬೋದು. ಏನಪ್ಪ ಟ್ರಂಪ, ಎಷ್ಟು ಲಾಸ್ ನಿಮ್ದು? 50% 40 ಬಿಲಿಯನ್ ಇಲ್ಲಿ ಅರ್ನ್ ಮಾಡ್ಕೊಂಡೆ ಬಿಡು ಅಂತ ಕಾಗದ ಬರೆದು ಬಿಡ್ಬೋದು ಬೇಕಾದ್ರೆ. ಕೇರೆ ಮಾಡೋ ಅಷ್ಟೇ. ಎಸ್.